ಶ್ರೀಗುರುಭ್ಯೋ ನಮಃ. ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾಪತಿಮಾಧ್ಯಾದಿವರದೇಶವರಪ್ರದಂ. ದ್ವಾದಶ ಸ್ತೋತ್ರ, ಅದರಲ್ಲಿ ದ್ವಿತೀಯ ಸ್ತೋತ್ರದಲ್ಲಿ 6ನೇ ಶ್ಲೋಕ. ಅಗುಣಾಯ ಗುಣೋದ್ರೇಕ ಸ್ವರೂಪಾಯಾಧಿಕಾರಿಣೇ ವಿದಾರಿತಾರಿ ಸಂಘಾಯ ವಾಸುದೇವಾಯ ತೇ ನಮಃ. ಅಗುಣಾಯ ಗುಣೋದ್ರೇಕ ಸ್ವರೂಪಾಯಾಧಿಕಾರಿಣೇ ವಿದಾರಿತಾರಿ ಸಂಘಾಯ ವಾಸುದೇವಾಯ ತೇ ನಮಃ. ಅಗುಣಾಯ ಹಾಗಂದ್ರೆ ನ ವಿದ್ಯಂತೆ ಗುಣಾಃ ಸತ್ವ ರಜಸ್ತಮೋ ಲಕ್ಷಣಾಃ ಯಸ್ಯ. ಅಂದ್ರೆ ಪರಮಾತ್ಮ ಏನಾಗಿದ್ದಾನೆ? ಅಗುಣನಾಗಿದ್ದಾನೆ. ಪರಮಾತ್ಮನಲ್ಲಿ ಗುಣಗಳು ಇಲ್ಲ ಅಂತ. ಇದೇನು ಮಾಯಾವಾದ ಮತ ತರ ಇದಲ್ಲ ಹಾಗೆ ಅಂತ ನಮಗೆ ಡೌಟ್ ಬರುತ್ತದೆ. ಯಾಕೆ? ದೇವರಲ್ಲಿ ಗುಣಗಳು ಇಲ್ಲ ಅಂತ ಹೇಳುವವರು ಮಾಯಾವಾದಿಗಳು. ಆದರೆ ಆಚಾರ್ಯರು ತಾವು ಮಾಡಿದ ಸ್ತೋತ್ರದಲ್ಲೂ ಕೂಡ ಅಗುಣಾಯ, ಗುಣ ಇಲ್ಲದವನಿಗೆ ನಮಸ್ಕಾರ ಹಾಗೆ ಅಂತ ಹೇಳ್ತಾರೆ. ಅಂದ್ರೆ ಏನರ್ಥ? ದೇವರಲ್ಲಿ ಗುಣ ಇದೆಯೋ ಇಲ್ಲವೋ ಮಧ್ವಮತ ಸಿದ್ಧಾಂತದ ಪ್ರಕಾರ ಹಾಗೆಂದ್ರೆ ಅದಕ್ಕೆ ಬರೀತಾರೆ, ಪ್ರಾಕೃತವಾದ ಸತ್ವರಜಸ್ತಮೋ ಲಕ್ಷಣ ಯಸ್ಯ. ಪ್ರಾಕೃತಿಕವಾದ ಗುಣಗಳು ದೇವರಲ್ಲಿ ಇಲ್ಲ. ಸ್ವರೂಪಭೂತವಾದ ಜ್ಞಾನಾನಂದಮಯಾದಿ ಗುಣಗಳು ದೇವರಲ್ಲಿ ಇದೆ. ಅದರಿಂದ ವೇದಗಳಲ್ಲಿ ಅಥವಾ ಪುರಾಣಗಳಲ್ಲಿ ಎಲ್ಲಾದರೂ ದೇವರಲ್ಲಿ ಗುಣ ಇಲ್ಲ ಅಂತ ಹೇಳಿದ್ರೆ ಏನಂತ ಅರ್ಥ ಮಾಡ್ಕೋಬೇಕು? ಪ್ರಾಕೃತವಾದ ಗುಣಗಳು ಇಲ್ಲದವ ಅಂತ ಅಷ್ಟೇ ಅರ್ಥ ಮಾಡಬೇಕು, ಹೊರತು ಗುಣಗಳೇ ಇಲ್ಲದವ ಅಂತ ಅರ್ಥ ಮಾಡಬಾರ್ದು. ಮುಂದೆ ಅದನ್ನೇ ಹೇಳ್ತಾರೆ ನೋಡಿ, ಗುಣೋದ್ರೇಕ ಸ್ವರೂಪಾಯ ಹಾಗೆ ಅಂತ. ಮಹಾಭಾರತದಲ್ಲೂ ಕೂಡ ಬರುತ್ತದೆ. ತ್ರೈಗುಣ್ಯ ವರ್ಜಿತಂ, ಮಂಗಳಾಚರಣ ಶ್ಲೋಕದಲ್ಲೇ ಬರುತ್ತದೆ. ತ್ರೈಗುಣ್ಯ ವರ್ಜಿತಂ ಅಜಂ ವಿಭುಮಾದ್ಯಂ ಈಶಂ ಹಾಗೆ ಅಂತ. ತ್ರೈಗುಣ್ಯ ವರ್ಜಿತಂ ಅಂದ್ರೆ ಏನರ್ಥ? ಪ್ರಾಕೃತವಾದ ಗುಣಗಳು ಸತ್ವರಜಸ್ತಮಸ್ಸು, ಈ ಗುಣಗಳು ದೇವರಲ್ಲಿ ಇಲ್ಲ ಅಂತ ಅರ್ಥ. ಮಹಾಭಾರತದಲ್ಲೂ ಹಾಗೆ ಇದೆ. ಅಲ್ಲ, ನೀವ್ ಯಾಕೆ ಈ ರೀತಿಯಾಗಿ ವ್ಯಾಖ್ಯಾನ ಮಾಡ್ತೀರಿ? ಅಗುಣಾಯ ಹಾಗೆ ಅಂತ ಹೇಳಿದ್ರೆ ಗುಣ ಮಾತ್ರ ಇಲ್ಲ ಹಾಗೆ ಅಂತ ಯಾಕೆ ವ್ಯಾಖ್ಯಾನ ಮಾಡಬಾರ್ದು? ಹಾಗೆಂದ್ರೆ ಅದಕ್ಕೆ ಉತ್ತರ ಹೇಳ್ತಾ ಇದ್ದಾರೆ, ಗುಣೋದ್ರೇಕ ಸ್ವರೂಪಾಯ ಹಾಗೆ ಅಂತ. ಜ್ಞಾನಾನಂದಾದಿ ಗುಣಗಳ ಅಭಿವೃದ್ಧಿ, ಅದೇ ಸ್ವರೂಪ ದೇವರಿದ್ದು. ದೇವರಿಗೆ ಜ್ಞಾನಾನಂದಗಳ ಅಭಿವೃದ್ಧಿ ಆಗ್ತಾನೇ ಇರ್ತದಂತೆ. ಆನಂದ ಉದ್ರೇಕ ಅಂತ ಕರೀತಾರೆ. ಆನಂದ ಉದ್ರೇಕ ಅದು ಅವನ ಸ್ವರೂಪ. ಅದರಿಂದಲೇ ಜಗತ್ ಸೃಷ್ಟಿಯಾದಿಗಳನ್ನ ಮಾಡ್ತಾನೆ ಅವನು. ಅದು ದೇವರ ಸ್ವರೂಪ. ಅದು ಗುಣೋದ್ರೇಕ ಸ್ವರೂಪಾಯ ಆದಿಕಾರಿಣೇ ಹಾಗೆಂದ್ರೆ, ಆದಿ ಅಂದ್ರೆ ಜಗತ್ ಸೃಷ್ಟಿ, ಚತುರ್ಮುಖ ಬ್ರಹ್ಮದೇವರ ಸೃಷ್ಟಿ ಮೊದಲಾದವುಗಳು, ಇವೇ ಮೊದಲಾದವುಗಳನ್ನ ಆನಂದ ಉದ್ರೇಕದಿಂದ ದೇವರು ಮಾಡ್ತಾನೆ. ಅದರಿಂದ ದೇವರಲ್ಲಿ ಗುಣಗಳು ಇಲ್ಲ ಅಂತ ಹೇಳಿಕ್ ಬರೋದಿಲ್ಲ. ಪ್ರಾಕೃತವಾದ ಸತ್ವರಜಸ್ತಮಸ್ಸು ಎಂಬ ಗುಣಗಳು ಇಲ್ಲ ಅಂತ ಇಷ್ಟೇ ಅರ್ಥ. ಆದಿಕಾರಿಣಿ ವಿದಾರಿತಾರಿ ಸಂಘಾಯ. ವಿದಾರಿತ ಅರಿಸಂಘ, ಅರಿ ಅಂದ್ರೆ ಶತ್ರುಗಳು, ಸಂಘ ಅಂದ್ರೆ ಗುಂಪು. ಅರಿಸಂಘ ಅಂದ್ರೆ ಬಾಹ್ಯ ಅಂತರ ಶತ್ರುಗಳು ಅಂತ ಅರ್ಥ. ಬಾಹ್ಯ ಅಂತರ ಶತ್ರುಗಳು, ಆ ಸಮೂಹಗಳನ್ನ ವಿದಾರಿತಃ ಅಂದ್ರೆ ನಾಶಿತಃ ಅಂತ ಅರ್ಥ. ಒಳಗಿನ ಹೊರಗಿನ ಶತ್ರುಗಳನ್ನೆಲ್ಲ ನಾಶ ಮಾಡುವವ. ನಮ್ಮ ಹೊರಗಿನ ದೇವರಿಗೆ ಒಳಗೆ ಶತ್ರುಗಳಿದ್ದಾರೆ ಅಂತ ತಿಳಿಬಾರ್ದು. ದೇವರಿಗೂ ಜ್ಞಾನಾನಂದಮಯ ಅಂತ ಹೇಳಿದ್ದಾರೆ ಈಗಾಗಲೇ. ನಮ್ಮಲ್ಲಿ ಇರುವ ಒಳಗಿನ ಶತ್ರು, ಇನ್ನು ಹೊರಗಿನ ಶತ್ರು ಕಂಸಾದಿಗಳು, ಅವರನ್ನೆಲ್ಲ ಪರಮಾತ್ಮ ಸಂಹಾರ ಮಾಡಿದವ. ಅಂತಹ ವಾಸುದೇವ ನಿನಗೆ ನಮಸ್ಕಾರ. ದೇವರಿಗೆ ವಾಸುದೇವ ಅಂತ ಯಾಕೆ ಹೆಸರು? ವಾಸನಾತ್ ವಾಸುದೇವಸ್ಯ ವಾಸಿತಂತೆ ಜಗತ್ರಯಂ ಹಾಗೆ ಅಂತ. ಎಲ್ಲ ಕಡೆ ವಾಸವಾಗಿದ್ದಾನೆ, ಅದರಿಂದ ದೇವರಿಗೆ ವಾಸುದೇವ. ಎಲ್ಲರಲ್ಲೂ ದೇವರಲ್ಲಿ ಎಲ್ಲರೂ ವಾಸವಾಗಿದ್ದಾರೆ, ಎಲ್ಲರಿಗೂ ಆಶ್ರಯಪ್ರದನಾಗಿದ್ದಾನೆ. ಅದರಿಂದಲೂ ಕೂಡ ದೇವರಿಗೆ ವಾಸುದೇವ ಅಂತ ಹೆಸರು. ಅಂತ ನಿನಗೆ ನಮಸ್ಕಾರ ಅಂತ ಅದರ ಅಭಿಪ್ರಾಯ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.